ಸನ್ಮಾನ್ಯ ಅಧ್ಯಕ್ಷರೇ, ನಿನ್ನೆನೂ ಕೂಡ ನಾವು ಇದು ಬಹಳ ಪ್ರಮುಖವಾದಂಥ ವಿಚಾರ. ದೇಶ ಇಡೀ ಪ್ರಪಂಚ ನಮ್ಮನ್ನು ನೋಡ್ತಾ ಇದೆ. ಏನು ಆಕ್ಷನ್ ತಗೊಂಡ್ರಿ ದೇಶ ದ್ರೋಹಿಗಳಿಗೆ, ಪಾಕಿಸ್ತಾನ ಬೆಂಬಲಿಗರೆ ಅನ್ನೋ ಒಂದು ಸಂದೇಶವನ್ನು ನಾವು ಇಲ್ಲಿಂದ ಕೊಡಬೇಕಾಯಿತು. ಇದುವರೆಗೂ ಕೂಡ ಸರ್ಕಾರ ಗಪ್ ಚಿಪ್ಪಾಗಿ ಕೂತ್ಬಿಟ್ಟಿದೆ. ನೈತಿಕ ಹೊಣೆನೂ ಹೊರ್ತಾ ಇಲ್ಲ, ಯಾರನ್ನೂ ಬಂಧಿಸಿಲ್ಲ. ಆ ನಾಸೀರ್ ಹುಸೇನ್ ಅವ್ರನ್ನ ಕರೆದು ಎನ್ಕ್ವೈರಿನೂ ಮಾಡಿಲ್ಲ, ಅರೆಸ್ಟು ಮಾಡಿಲ್ಲ. ಈ ಥರ ಆದರೆ ಏನು ಸಂದೇಶವನ್ನು ನಾವು ರಾಜ್ಯದ ಜನತೆ ಕೊಡ್ತೀರಿ? ರಾಜ್ಯದ ಜನರ ಆಯ್ಕೆಯಾಗಿ ನಾವು ಬಂದಿರೋದು. ಈ ರಾಜ್ಯವನ್ನ ರಕ್ಷಣೆ ಮಾಡ್ತೀರಿ, ಈ ರಾಜ್ಯಕ್ಕೆ ನ್ಯಾಯ ಕೊಡ್ತೀರಿ, ನೀವು ಸುರಕ್ಷಿತ ಅನ್ನೋ ಭಾವನೆಯನ್ನ ವ್ಯಕ್ತ ಮಾಡ್ತೀರಿ ಅನ್ನೋ ಆದೇಶದ ಮೇಲೆ ನಾವು ಬಂದಿದ್ದೀರಿ. ನಮ್ಮನ್ನ ಜನ ಆಯ್ಕೆ ಮಾಡಿದ್ದಾರೆ. ಇವರ ಅಡಿಯಲ್ಲಿ ನಾವು ರಕ್ಷಣೆಯನ್ನ ಪಡಿಬಹುದು, ಈ ಸರ್ಕಾರ ನಮ್ಮನ್ನ ರಕ್ಷಣೆ ಮಾಡುತ್ತೆ ಅಂತ. ಇವತ್ತು ವಿಧಾನಸೌಧ ಟೆರರಿಸ್ಟ್ಗಳ ತಾಣ ಆಗೋದ್ರೆ ನಾವು ಯಾಕೆ ಬದುಕದೆ? ಹಾಗೆ ಟೆರರಿಸ್ಟ್ ತಾಣ ಆಗ ಬಿಡ್ಬೇಕಾ ನಾವು? ಆಯ್ತು, ಪ್ರತಿಪಕ್ಷ ನಾಯಕರೇ, ಈಗ ನಿನ್ನೆ ಎರಡು ಕಡೆಯಿಂದ ದೀರ್ಘವಾದ ಚರ್ಚೆ ಆಯಿತು. ಎಲ್ಲ ಸಹಮತ ಏನಂತ ಹೇಳಿದರೆ, ಈ ದೇಶ ರಾಜ್ಯ ನಮಗೆ ಎಲ್ಲರ ಹಿತ, ಎಲ್ಲರಿಗದ್ರ ಮುಖ್ಯ. ತಾವು ಆಡಳಿತ ಪಕ್ಷದವರು ಪ್ರತಿಪಕ್ಷದವರು ಒಂದೇ ಇವತ್ತು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಉದ್ದೇಶ ಇದೆ. ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಸರ್ಕಾರ ಉತ್ತರ ಕೊಟ್ಟು ಸೂಕ್ತವಾದ ಕ್ರಮ ತೆಗೆದುಕೊಂಡು ತನಿಖೆ ಮಾಡಿ ಮಾಡ್ತು ಅಂತ ಹೇಳಿದ್ದಾರೆ. ಆ ಒಂದು ಪ್ರೋಸೆಸ್ ಇವತ್ತು ನಡೀತಾ ಇರ್ಬೋದು ಇದ್ದಾರೆ. ಯಾಕೆಂದರೆ ಏನು ನಡೀತಾ ಇದೆ ಯಾವುದೇ ಅಂತ ಬಹಿರಂಗವಾಗಿ ನಮಗೆ ಕೂಡ ಗಮನಕ್ಕೆ ಇಲ್ಲ, ಅದು ನಡೀತಾ ಇರ್ಬೋದು. ಇವತ್ತು ಈಗ ನಮ್ಮನೆ ಮುಖ್ಯಮಂತ್ರಿಗಳು ನಮ್ಮ ಬಜೆಟ್ ಉತ್ತರ ಕೊಡ್ತಾರೆ. ಅಧ್ಯಕ್ಷರೇ, ನಿಮ್ಮ ಬಗ್ಗೆ ನಮ್ಗೆ ಗೌರವ ಇದೆ, ನಿಮ್ಮ ಬಗ್ಗೆ ಗೌರವ ಇದೆ, ನೀವು ಸಪೋರ್ಟ್ ಮಾಡ್ತೀರಾ. ನಿನ್ನೆನೂ ಕೂಡ ನಾವು ಸಪೋರ್ಟ್, ಯತ್ನಾಳ್ ಅವ್ರು ಮಾತಾಡೋ ಸಪೋರ್ಟ್ ಮಾಡಿದಾರ. ಆದ್ರೆ ಈ ಸರ್ಕಾರ ಎದ್ದೇ ಇಲ್ಲಲ್ಲ, ನೋಡಿ ಕುಂಭಕರ್ಣ ನಿದ್ದೆಯಲ್ಲಿದೆಯಲ್ಲ. 48 ಗಂಟೆ ಆದ್ರೂ ಕೂಡ 48 ಗಂಟೆ ಆಗಿದೆ. 48 ಗಂಟೆ ಆಗಿದೆ. ಒಂದೇ ನಿಮಿಷ ಪರಮೇಶ್ವರ್ ಅವರು, ಒಂದೇ ನಿಮಿಷ.